ಒಂದು ಮರದಲ್ಲಿ ನೇತಾಡುತ್ತಿದ್ದ ಒಂದು ಹಣ್ಣನ್ನು ಕಿತ್ತು 6 ತುಂಡುಗಳಾಗಿ ಮಾಡಿದನು. ಅಭ್ಯಾಸದಂತೆ ಮೊದಲ ತುಂಡನ್ನು ಸುಧಾಮನಿಗೆ ನೀಡಿದನು. ಈ ಹಣ್ಣು ತುಂಬಾ ಸ್ವಾದಿಷ್ಟಕರವಾಗಿದೆ, ಇಂತಹ ಹಣ್ಣನ್ನು ನಾನು ಎಂದೂ ಸೇವಿಸಲಿಲ್ಲ ಎಂದು ಇನ್ನೊಂದು ತುಣುಕಿಗಾಗಿ ಬೇಡಿಕೆ ಇಡುತ್ತಾ ಹೋದ. ಶ್ರೀಕೃಷ್ಣ ಇಡುತ್ತಾ ಹೋದ. ಸುಧಾಮ ಕೊನೆಯ ತುಂಡಿಗಾಗಿ ಬೇಡಿಕೆ ಇಟ್ಟನು. ಆಗ ಶ್ರೀಕೃಷ್ಣನು, ನಾನು ಕೂಡ ನಿನ್ನ ಹಾಗೆ ಹಸಿದಿದ್ದೇನೆ, ನಿನಗೆ ನನ್ನ ಮೇಲೆ ಚೂರು ಪ್ರೀತಿಯಿಲ್ಲ ಎಂದು ಕೋಪದಿಂದ ಉಳಿದ ಒಂದು ತುಂಡನ್ನು ಬಾಯಿಗೆ ಹಾಕಿದನು. ಈ ಹಣ್ಣು ಅತೀ ಕಹಿಯಾದ ಕಾರಣ ಶ್ರೀಕೃಷ್ಣನು ಅದನ್ನು ಕೂಡಲೇ ಉಳಿದನು. ಸುಧಾಮನು ಒಬ್ಬ ಬಡ ಬ್ರಾಹ್ಮಣನಾಗಿದ್ದನು. ಭಗವಂತನಾದ ಶ್ರೀಕೃಷ್ಣನು ಸುಧಾಮನ ಸ್ನೇಹಿತನಾಗಿದ್ದರು. ಸುಧಾಮನ ಹೆಂಡತಿಯು ಯಾವಾಗಲೂ, ನೀವು ಶ್ರೀಕೃಷ್ಣನಿರುವ ಸ್ನೇಹಿತನೆಂದು ಹೇಳುತ್ತಿದ್ದೀರಿ, ನೀವ್ಯಾಕೆ ಅವನಲ್ಲಿ ತಮ್ಮ ಬಡತನವನ್ನು ಹೋಗಲಾಡಿಸು ಎಂದು ಹೇಳಬಾರದು? ಹೀಗಿದ್ದರೆ ಶ್ರೀಕೃಷ್ಣ ಒಬ್ಬ ರಾಜನಾಗಿದ್ದಾನೆ. ಅವನು ನಿನಗೆ ಹಲವು ಸಹಸ್ರ ಬಂಗಾರದ ವರಹಗಳನ್ನು ನೀಡಿದ್ದರೆ ಅವನ ಖಜಾನೆಯಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಎಂದು ಹೇಳುತ್ತಿದ್ದರು. ಸುಧಾಮನು ಇದಕ್ಕೆ ಒಪ್ಪುತ್ತಿರಲಿಲ್ಲ. ಒಂದು ದಿನ ಸುಧಾಮನು ಹೆಂಡತಿಯ ಒತ್ತಾಯದ ಮೇರೆಗೆ ಶ್ರೀಕೃಷ್ಣನಲ್ಲಿ ತನ್ನ ಬಡತನದ ಬಗ್ಗೆ ಹೇಳಿ ಧನ ಸಹಾಯ ಪಡೆಯಲು ಹೊರಟನು. ಸುಧಾಮನು ಶ್ರೀಕೃಷ್ಣನ ಅರಮನೆಗೆ ಬಂದಾಗ ಅಲ್ಲಿದ್ದ ದ್ವಾರಪಾಲಕರು ಅವನನ್ನು ಮೊದಲು ಒಳಗೆ ಹೋಗಲು ಬಿಡಲಿಲ್ಲ. ನಂತರ ಅವನನ್ನು ಒಳಗೆ ಹೋಗಲು ಬಿಟ್ಟರು. ಎಲ್ಲರಿಗೂ ನಮಸ್ಕಾರ. ಬಲ್ಲವರೇ ಬಲ್ಲರು, ಬೆಲ್ಲದ ಸವಿಯ ಭಗವಂತರ ನಾಮಾಮೃತ ಸೇವೆ ಸವಿಯನ್ನು ಬಲ್ಲವರೇ ಬಲ್ಲರು. ಭಗವಂತ ನಿಷ್ಕಾಮ ಕಲ್ಮಶದಿಂದ ಕೂಡಿದ ಭಕ್ತಿಯನ್ನು ಮಾತ್ರ ಅಪೇಕ್ಷಿಸುತ್ತಾನೆ, ವಿನಃ ಕೆಟ್ಟ ಭಕ್ತಿಯನ್ನು ಸ್ವೀಕರಿಸಲಾರ. ಪರಿಶುದ್ಧವಾದ ಮನದಿಂದ ಬರಬಹುದು ಈ ಭಕ್ತಿ. ಈ ಲೋಕದಲ್ಲಿ ಶಾಶ್ವತವಾದದ್ದು ಯಾವುದೆಂದರೆ ಅಮ್ಮನ ಮಮತೆ ಮತ್ತು ನಿಜವಾದ ಗೆಳೆಯರ ಸ್ನೇಹ. ಪವಿತ್ರವಾಗಿರುವ ಇಂತಹ ಗೆಳೆಯರ ಸ್ನೇಹವನ್ನು, ನನ್ನ ಭಕ್ತ ಸುಧಾಮನ ಚರಿತ್ರೆ ಸಾರಾಂಶವನ್ನು ನಾನು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. ಪಾಯಸ ಸವಿದ ಮೇಲೆ ಸಿಗುವ ಆನಂದದಂತೆ ಈ ಕಥೆಯ ಸಾರವು ನಮಗೆ ಪರಮಾನಂದವನ್ನು ಮಾಡುತ್ತದೆ. ಯದ್ವಿದಂ ಹರಿಕೀರ್ತನಂ ತದ್ವಿದಂ ಸಿದ್ಧಂ ಎಂಬಂತೆ ಶ್ರೀಕೃಷ್ಣ ಸುಧಾಮರ ಕಥೆಯನ್ನು ಆಸ್ವಾದಿಸಿ ಶ್ರೀಹರಿಯ ಪ್ರೀತಿಗೆ ಪಾತ್ರರಾಗೋಣ. ಸಾಧೀಪ ನಿರೀಕ್ಷೆಯ ಬಳಿ ವಿದ್ಯಾರ್ಜನೆ ಮಾಡುತ್ತಿರುವ ಸಂದರ್ಭದಲ್ಲಿ ಕೃಷ್ಣ ಹಾಗೂ ಸುಧಾಮ ಮಿತ್ರರಾಗುತ್ತಾರೆ. ಸುಧಾಮ ಕಡುಬಡವ. ಅವನ ಬಳಿ ಉಡುವುದಕ್ಕೆ ಬಟ್ಟೆ, ತಿನ್ನಲು ಆಹಾರವಿರುವುದಿಲ್ಲ. ಆಗ ಎಷ್ಟೇ ಕಣ್ಣು ತಿರುಳನ್ನು ತಂದರೂ ಸಹ ಆತನ ಹೆಂಡತಿ ಸಂಸಾರ ಕಟ್ಟಿಸಿಕೊಂಡು ಹೋಗುತ್ತಿದ್ದರು. ಆಕೆ ಸುಧಾಮನಲ್ಲಿ ದ್ವಾರಕೆಗೆ ಹೋಗಿ ನಮ್ಮ ಜೀವನ ಸಾಗಿಸಿಕೊಳ್ಳಲು ಬೇಕಾದಷ್ಟು ನೆರವನ್ನು ಕೇಳಿ ಬರಲು ಹಠ ಮಾಡಿದ್ದಾಗ ಹೊರಟಿದ್ದ ಸುಧಾಮ ಬಳಿ ಕೃಷ್ಣನಿಗೆ ಕೊಡಲು ಏನೂ ಇರುವುದಿಲ್ಲ. ಆದರೆ ಸುಧಾಮನ ಪತ್ನಿ ನಹುಕಿಯ ಅವಲಕ್ಕಿಯನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಕೃಷ್ಣನಿಗೆಂದು ಕಲ್ಪಿಸುತ್ತಾಳೆ. ಓಂ ಶ್ರೀ ಪರಮಾತ್ಮನೇ ನಮಃ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಸ್ನಾಮಿ ಪ್ರಯತಾತ್ಮನಃ. ಒಬ್ಬನು ನನಗೆ ಪ್ರೀತಿಯಿಂದ ಎಲೆ, ಹೂವು, ಹಣ್ಣು ಅಥವಾ ನೀರನ್ನು ಅರ್ಪಿಸಿದ್ದರೆ ನಾನು ನನ್ನ ಭಕ್ತನು ಪ್ರೀತಿಯಿಂದ ಅರ್ಪಿಸಿದ ವಸ್ತುಗಳನ್ನು ಶುದ್ಧ ಪ್ರಜ್ಞೆಯಲ್ಲಿ ಸ್ವೀಕರಿಸುತ್ತೇನೆ ಎಂದು ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರುತ್ತಾನೆ. ನಮಸ್ತೆ, ನನ್ನ ಹೆಸರು ಆದಿತ್ಯ. ನಾನು ಶಾರದಾ ವಿದ್ಯಾನಿಕೇತನ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ನಿಮ್ಮ ಮುಂದೆ ಭಕ್ತ ಸುಧಾಮನ ಬಗ್ಗೆ ಹೇಳಲಿದ್ದೇನೆ. ಸುಧಾಮನು ಬಡಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದನು. ಸುಧಾಮನಿಗೂ ಕೃಷ್ಣನಿಗೂ ಒಬ್ಬರೇ ಗುರುಗಳು.
ಅವರೇ ಸಾಂದೀಪನಿ ಮುನಿಗಳು. ಕಡು ಬಡವನಾದ ಸುಧಾಮನು ಯದುವಂಶದ ರಾಜಮನೆತನದಿಂದ ಬಂದ ಶ್ರೀಕೃಷ್ಣನು ಆತ್ಮೀಯ ಸ್ನೇಹಿತರು. ಶ್ರೀಕೃಷ್ಣನಿಗೆ ಅನೇಕ ಸ್ನೇಹಿತರಿದ್ದರೂ ಸುಧಾಮನು ಅವರಲ್ಲಿ ಅತ್ಯಂತ ಪ್ರಿಯನಾಗಿದ್ದನು. ನಮ್ಮಿಬ್ಬರಲ್ಲಿ ಯಾರಿಗಾದರೂ ತೊಂದರೆಯಾದರೆ ಇನ್ನೊಬ್ಬರು ಸಹಾಯ ಮಾಡಬೇಕೆಂದು ಕೃಷ್ಣ ಸುಧಾಮನು ಪರಸ್ಪರ ಮಾತು ಕೊಟ್ಟಿದ್ದರು. अक्षरमव्यक्तं तेषां के योगविक्रमाः श्रीभगवानुवाच मय्यावेश्य मनो ये मां नित्ययुक्ता उपासते श्रद्धया परयोपेताः ते मे युक्ततमा मताः एकक्षरमनिर्देश्यम् अव्यक्तं पर्युपासते सर्वत्र गमचिन्त्यं च कूटस्थमचलं ध्रुवम् एवं सततयुक्ता ये भक्तस्त्वां पर्युपासते ते चाप्यक्षरमव्यक्तं तेषां के योगवित्तमः श्रीभगवानुवाच मय्यावेश्य मनो ये मां नित्ययुक्ता उपासते श्रद्धया परयोपेतास्ते मे युक्ततमा मतः एकक्षरमनिर्देश्य मव्यक्तं पर्युपासते सर्वत्र गमचिन्त्यं च कूटस्थमचलं ध्रुवम् सन्नियम्येद्यग्रामं सर्वत्र समबुद्धयः ते प्राप्नुवन्ति मामेव सर्वभूतहिते रतः क्लेशोऽधिकतरस्तेषामव्यक्तसत्तचेतसाम् अव्यक्ता हि गतिर्दुःखं देहभक्तिरावाप्यते तेषां के योगवित्तमः श्रीभगवान्